ಒಂದ್ಸಲ ಕೀ ಹಾಕಿದ ತಕ್ಷಣ ತಾರ್ ಲೋಗೋ ಬಂದೇ ಬರುತ್ತೆ. ಟೈರ್ ಡೈರೆಕ್ಷನ್ ಗೊತ್ತಾಗುತ್ತೆ, ನಿಮ್ ಟೈರ್ ಫ್ರಂಟ್ ವೀಲ್ ಯಾವ ಡೈರೆಕ್ಷನ್ ಸ್ಟಾಪ್ ಆಗಿದೆ ಅಂತ. ಸೊ ಇನ್ ಕೇಸ್ ಏನಾದ್ರು ನೀವು ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು ಅಂದ್ರೆ ಅವಾಗ ಮಾಡ್ಕೊಂಡು ಸ್ಟಾರ್ಟ್ ಮಾಡಬಹುದು. ಮೇನ್ ಆಗಿ ನಿಮ್ಗೆ ಇಲ್ಲಿ ಕೆಲವೊಂದಷ್ಟು ಆಪ್ಷನ್ ಗಳಿದೆ. ಸೊ ಅದ್ರಲ್ಲಿ ನಿಮ್ಗೆ ಒಂದು ಸ್ಪೀಡೋಮೀಟರ್ ಸಿಗುತ್ತೆ, 4 ವೀಲ್ ನಿಮ್ಗೆ ತೋರಿಸುತ್ತೆ. ಸೊ ಇನ್ ಕೇಸ್ ಏನಾದ್ರು 4 ವೀಲ್ ಎಂಗೇಜ್ ಮಾಡಿದ್ರೆ, ಇದೆಲ್ಲ ಮುಂಚೆ ಹೇಳಿದಾಗೆ ಇದರಲ್ಲಿ ಪವರ್ ಯಾವ ವೀಲ್ ಗೆ ಎಷ್ಟು ಪವರ್ ಹೋಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ವಾರ್ನಿಂಗ್ ಹಿಸ್ಟ್ರಿ ಬರುತ್ತೆ. ಇನ್ ಕೇಸ್ ಏನಾದ್ರು ಸರ್ವಿಸ್ ವಾರ್ನಿಂಗ್ ಅಥವಾ ಏನಾದ್ರು ಬ್ರೇಕ್ ಡೌನ್ ವಾರ್ನಿಂಗ್ಸ್ ಏನಾದ್ರು ಇದ್ರೆ ಇದರಲ್ಲಿ ನಿಮ್ಗೆ ತೋರಿಸುತ್ತೆ. ಇನ್ ಕೇಸ್ ಪ್ಯಾಸೆಂಜರ್ ಏರ್ ಬ್ಯಾಗ್ ನ ನೀವು ಆಫ್ ಮಾಡ್ಕೋಬೇಕು ಅಂದ್ರೆ ಸೊ ಅದು ಕೂಡ ಆಪ್ಷನ್ ಇಲ್ಲಿ ಇರುತ್ತೆ. ಟ್ರಿಪ್ ಅಡ್ಜಸ್ಟ್ಮೆಂಟ್ ಬರುತ್ತೆ. ಸೊ ನಾರ್ಮಲಿ ನಿಮಗೆ ಇದರಲ್ಲಿ ಟ್ರಿಪ್ ಟೋಟಲ್ ಅವರ್ಸ್ ಆಫ್ ಡ್ರೈವ್ ಮತ್ತೆ ಟ್ರಿಪ್ ಎ ಅಥವಾ ಟ್ರಿಪ್ ಬಿ ಆ ತರ ನೀವು ಸೆಟ್ ಮಾಡ್ಕೋಬಹುದು. ಟೋಟಲ್ ನಿಮ್ ಫ್ಯೂಯಲ್ ಎಕಾನಮಿ ಚೆಕ್ ಮಾಡ್ಕೋಬಹುದು. ಇದರಲ್ಲಿ ಕೆಳಗಡೆ ನಿಮಗೆ ಓಡೋಮೀಟರ್ಸ್ ಅಲ್ಲಿ ಟೋಟಲ್ ಟಿಲ್ ಡೇಟ್ ಏನ್ ರನ್ ಆಗಿದೆ ಅದು ತೋರಿಸುತ್ತೆ. ಟೋಟಲ್ ಫ್ಯೂಯಲ್ ಎಕಾನಮಿ ನಿಮ್ದು ಮೈಲೇಜ್ ಎಷ್ಟು ಬಂತು, ಹೇಗೆ ನೀವು ಡ್ರೈವ್ ಮಾಡಿದೀರಾ ಅನ್ನೋ ತೋರಿಸುತ್ತೆ. ಇದು ಟೋಟಲ್ ಇರೋ ಫ್ಯೂಯಲ್ ಅಲ್ಲಿ ಎಷ್ಟು ಕಿಲೋಮೀಟರ್ ರೀಚ್ ಆಗ್ಬಹುದು ಅನ್ನೋ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಇದು ಒಂದು 50 ಲೀಟರ್ಸ್ ತನಕ ತೋರಿಸುತ್ತೆ. ನಾರ್ಮಲ್ ಸಿಟಿ ಡ್ರೈವ್ ಅಲ್ಲಿ ನಮಗೆ ಮೈಲೇಜ್ ಸಿಗ್ತಾ ಇರೋದು ಅರೌಂಡ್ 14.4 to 15 ಕಿಲೋಮೀಟರ್ ಪರ್ ಲೀಟರ್ ಸಿಗುತ್ತೆ. ಲಾಂಗ್ ಅಲ್ಲಿ ಹೋದಾಗ ಅಪ್ ಟು 17 to 18 ಕಿಲೋಮೀಟರ್ ಪರ್ ಲೀಟರ್ಗೆ. ಸೊ ಇದು ಡಿಜಿಟಲ್ ಮೀಟರ್ ಆಗಿ ತೋರಿಸುತ್ತೆ ನೀವು ಯಾವ ಸ್ಪೀಡ್ ಅಲ್ಲಿ ರನ್ ಮಾಡ್ತಿದ್ದೀರಾ ಅಂತ. ಸೊ ಇದಿಷ್ಟು ಮೇನ್ ಇನ್ಫೋಟೆಕ್ ಸಿಸ್ಟಮ್ ಆಗಿರುತ್ತೆ ಇದರಲ್ಲಿ.